ಶಿಕ್ಷಣ ಸಚಿವನಾಗಿ ಭಾಳ ಸಂತೋಷ ಇದೆ. 44,000 ಕೋಟಿ ಕೊಟ್ಟಿದ್ದಾರೆ. ಏನು ಕಾಲಿನ ಡಬ್ಬ ನಂದು? ಅದಂಗೆ ಬಿಲ್ಡಿಂಗ್ಸಿಗೆ ಕೊಟ್ಟಿದ್ದಾರೆ, ಶೌಚಾಲಯಕ್ಕೆ ಕೊಟ್ಟಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ಮು, ಬೈಲ್ಯಾಂಗ್ವೇಜಲ್ಲು ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಇದನ್ನು? ಪ್ರಗತಿಯಲ್ಲೂ ಇದು ಪ್ರಗತಿ ಅಲ್ವಾ? ಇದು ಯೋಜನೆಗಳಿಗೆ ಎಷ್ಟು ನಿಮ್ಮ ಕಣ್ಮುಂದೆನೇ ಇದೆಯಪ್ಪ. ಅಧಿಕಾರಿಗಳು ಓದಿದ್ರಪ್ಪ. 20 ಕೋಟಿ ನಿಮ್ಮ ತೆರಿಗೆ ಹಣನ ಜನರಿಗೆ ನಾವು ಕೊಟ್ಟಿರೋದು ಕಾಣಿಸ್ತಾ ಇಲ್ಲ ಇವರಿಗೆ. ಅದ್ರಲ್ಲಿ ನೀವು ಕೊಟ್ಟಿರ್ತೀರಿ ಮನೇಲಿ ಕುತ್ಕೊಂಡು ನೋಡೋರು ನೋಡ್ತಾರೆ. ಏನು ದಡ್ರು ಅನ್ಕೊಂಡಿದ್ದಾರೆ ಈ ಬಿಜೆಪಿಯವರು. ನಾ ಹೇಳ್ತೀನಿ, ಹಿಂಗೆ ಹೇಳ್ಕೊಂಡು ಹೋಗ್ಲಿ, ಬಿಜೆಪಿಯವರು ಇದರಂತ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದಡ್ರು ಇನ್ಯಾರೂ ಇರಲ್ಲ. ಈಗ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲ ಚುನಾವಣಾ ಪ್ರಚಾರ ಬಂದು ಮತ್ತೆ ಮಾಡ್ತೀನಿ ಅಂತ. ಚುನಾವಣೆ ಪ್ರಚಾರ ಮಾಡೇ ಮಾಡ್ತೀನಿ, ಬಿಡ್ತೀನ ನಾನು. ನುಡಿದಂತೆ ನಡೆದಿದ್ದೀವಿ, ಜನರು ಕೂಡ ನುಡಿದಂತೆ ನಡೆದಿರೋ ಸರ್ಕಾರಕ್ಕೆ ಮತ್ತೆ ಸಹಕಾರ ಮಾಡ್ತಾರೆ, ಅದು ವಿಶ್ವಾಸ ಇದೆ. ಅದಕ್ಕೆ ಅದನ್ನ ಅಲ್ಲಿ ಹೇಳಬಾರ್ದು. ಅದು ಬೇರೆ ಲೋಕಸಭೆ ಚುನಾವಣೆಗೆ ಬರ್ತೀನಿ ಅನ್ನಲಿಲ್ಲ, ಬೇರೆ ಟೈಮಲ್ಲಿ ಬರ್ತೀನಿ ಅಂತ. ನನಗೆ ಸ್ಟೇಜ್ ಪರಿಜ್ಞಾನ ನನಗೆ ಚೆನ್ನಾಗಿದೆ. ನೀವು ಮಾಧ್ಯಮದವರು ಬಾಯೊಳಗೆ ಬೇರೆ ಭಾಷೆನ ಯೂಸ್ ಮಾಡಬಾರ್ದು, ಹುಷಾರಾಗಿರ್ಬೇಕು. ನಾನು ಬೇರೆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಬರ್ತೀನಿ ಅಂದೆ, ಚುನಾವಣೆಗೆ ಅಂತ ಹೇಳಿಲ್ಲ. ನೀವು ಹೇಳಿರೋದ್ರಿಂದ ಚುನಾವಣೆಗೆ 100ಕ್ಕೆ 100 ಬರ್ತೀನಿ. ಕೇಳಿರೋದ್ರಿಂದ ಸ್ಟೇಜಿಂದ ಇಳಿದು ಬಿಟ್ಟಿದ್ದೀವಿ. 100% ಬರ್ತೀವಿ, ಕೇಳ್ತೀವಿ, ನಮಗೆ ಹಕ್ಕಿದೆ. ನೀವು ಯಾವ ಜಾತಿ ಯಾವ ಪಕ್ಷದವರು ಅಂತ ಕೇಳಿದ್ನ? ಇಲ್ಲ, ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ. ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಕತ್ತೆ ಥರ ದುಡಿ ಅಂತ ಇದ್ದಾರೆ, ಕತ್ತೆ ಥರ ದುಡಿತಾ ಇದೆ. ಶಿಕ್ಷಣ ಸಚಿವನಾಗಿ ಭಾಳ ಸಂತೋಷ ಇದೆ. 44,000 ಕೋಟಿ ಕೊಟ್ಟಿದ್ದಾರೆ. ಏನು ಕಾಲಿನ ಡಬ್ಬ ನಂದು? ಅದಂಗೆ ಬಿಲ್ಡಿಂಗ್ಸಿಗೆ ಕೊಟ್ಟಿದ್ದಾರೆ, ಶೌಚಾಲಯಕ್ಕೆ ಕೊಟ್ಟಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ಮು, ಬೈಲ್ಯಾಂಗ್ವೇಜಲ್ಲು ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಇದನ್ನು? ಪ್ರಗತಿಯಲ್ಲೂ ಇದು ಪ್ರಗತಿ ಅಲ್ವಾ? ಇದು ಯೋಜನೆಗಳಿಗೆ ಎಷ್ಟು ನಿಮ್ಮ ಕಣ್ಮುಂದೆನೇ ಇದೆಯಪ್ಪ. ಅಧಿಕಾರಿಗಳು ಓದಿದ್ರಪ್ಪ. 20 ಕೋಟಿ ನಿಮ್ಮ ತೆರಿಗೆ ಹಣನ ಜನರಿಗೆ ನಾವು ಕೊಟ್ಟಿರೋದು ಕಾಣಿಸ್ತಾ ಇಲ್ಲ ಇವರಿಗೆ. ಅದ್ರಲ್ಲಿ ನೀವು ಕೊಟ್ಟಿರ್ತೀರಿ ಮನೇಲಿ ಕುತ್ಕೊಂಡು ನೋಡೋರು ನೋಡ್ತಾರೆ. ಏನು ದಡ್ರು ಅನ್ಕೊಂಡಿದ್ದಾರೆ ಈ ಬಿಜೆಪಿಯವರು. ನಾ ಹೇಳ್ತೀನಿ, ಹಿಂಗೆ ಹೇಳ್ಕೊಂಡು ಹೋಗ್ಲಿ, ಬಿಜೆಪಿಯವರು ಇದರಂತ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದಡ್ರು ಇನ್ಯಾರೂ ಇರಲ್ಲ. ಈಗ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲ ಚುನಾವಣಾ ಪ್ರಚಾರ ಬಂದು ಮತ್ತೆ ಮಾಡ್ತೀನಿ ಅಂತ. ಚುನಾವಣೆ ಪ್ರಚಾರ ಮಾಡೇ ಮಾಡ್ತೀನಿ, ಬಿಡ್ತೀನ ನಾನು. ನುಡಿದಂತೆ ನಡೆದಿದ್ದೀವಿ, ಜನರು ಕೂಡ ನುಡಿದಂತೆ ನಡೆದಿರೋ ಸರ್ಕಾರಕ್ಕೆ ಮತ್ತೆ ಸಹಕಾರ ಮಾಡ್ತಾರೆ, ಅದು ವಿಶ್ವಾಸ ಇದೆ. ಅದಕ್ಕೆ ಅದನ್ನ ಅಲ್ಲಿ ಹೇಳಬಾರ್ದು. ಅದು ಬೇರೆ ಲೋಕಸಭೆ ಚುನಾವಣೆಗೆ ಬರ್ತೀನಿ ಅನ್ನಲಿಲ್ಲ, ಬೇರೆ ಟೈಮಲ್ಲಿ ಬರ್ತೀನಿ ಅಂತ. ನನಗೆ ಸ್ಟೇಜ್ ಪರಿಜ್ಞಾನ ನನಗೆ ಚೆನ್ನಾಗಿದೆ. ನೀವು ಮಾಧ್ಯಮದವರು ಬಾಯೊಳಗೆ ಬೇರೆ ಭಾಷೆನ ಯೂಸ್ ಮಾಡಬಾರ್ದು, ಹುಷಾರಾಗಿರ್ಬೇಕು. ನಾನು ಬೇರೆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಬರ್ತೀನಿ ಅಂದೆ, ಚುನಾವಣೆಗೆ ಅಂತ ಹೇಳಿಲ್ಲ. ನೀವು ಹೇಳಿರೋದ್ರಿಂದ ಚುನಾವಣೆಗೆ 100ಕ್ಕೆ 100 ಬರ್ತೀನಿ. ಕೇಳಿರೋದ್ರಿಂದ ಸ್ಟೇಜಿಂದ ಇಳಿದು ಬಿಟ್ಟಿದ್ದೀವಿ. 100% ಬರ್ತೀವಿ, ಕೇಳ್ತೀವಿ, ನಮಗೆ ಹಕ್ಕಿದೆ. ನೀವು ಯಾವ ಜಾತಿ ಯಾವ ಪಕ್ಷದವರು ಅಂತ ಕೇಳಿದ್ನ? ಇಲ್ಲ, ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ. ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಕತ್ತೆ ಥರ ದುಡಿ ಅಂತ ಇದ್ದಾರೆ, ಕತ್ತೆ ಥರ ದುಡಿತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.